ಏನಾಯ್ತು? ಅದು ಅನ್ನ ಬಿಸಿ ಇತ್ತು, ಅದಕ್ಕೆ. ಸೇವಂತಿ, ಅರ್ಜುನ್ ಸರ್ ಕೂಗ್ದಾಗಾಯ್ತಲ್ಲ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಅರ್ಜುನ್ ಸರ್, ಯಾಕೆ ಕೂಗಿದ್ರಿ? ಸರ್ ಸರ್, ಅರ್ಜುನ್ ಸರ್, ಸರ್! ಅಯ್ಯೋ, ಅರ್ಜುನ್ ಸರ್ ಯಾಕೆ ಈ ತರ ಓಡ್ತಿದ್ದಾರೆ? ಅರ್ಜುನ್ ಸರ್, ಅರ್ಜುನ್ ಸರ್ ನಿಂತ್ಕೊಳ್ಳಿ. ಅವನು ಓಡ್ತಾ ಇಲ್ಲ, ನಾನು ಓಡಿಸ್ತಾ ಇದ್ದೀನಿ. ಅವನನ್ನಲ್ಲ, ನಿನ್ನ ಬುದ್ಧಿಯನ್ನ ಓಡಿಸ್ತಾ ಇದ್ದೀನಿ. ಮೀರಾ, ಅಡ್ಗೆನ ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣೆ. ಇನ್ಮೇಲೆ ನೀನೇ ಅಡ್ಗೆ ಮಾಡೆ. ಇದು ಒಳ್ಳೆ ಐಡಿಯಾ ಅತ್ತೆ. ಇನ್ಮೇಲೆ ದಿನ ನೀನೇ ಅಡ್ಗೆ ಮಾಡು. ಅಯ್ಯಯ್ಯೋ, ಮಾಯಮ್ಮ ಇದಾರಲ್ಲ, ಪಾಪ ಅವ್ರ ಕೆಲ್ಸ ನಾನೇ ಯಾಕೆ ಕಿತ್ಕೊಳ್ಳಿ? ಅದು ನಿಜಾನೇ. ಆದ್ರೆ ಮೀರಾ, ಅಡ್ಗೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಕಣೆ. ಅಯ್ಯೋ, ಇವ್ರು ತಿಂತಾ ಇರೋದ್ ನೋಡ್ತಿದ್ರೆ ಹೊಟ್ಟೆ ಹಸುವು ಇನ್ನೂ ಜಾಸ್ತಿ ಆಗ್ತಿದೆ. ಯಾವಾಗ ಮುಗಿಯುತ್ತೋ ಏನೋ ಇವ್ರದು. ಪನಿಷ್ಮೆಂಟ್. ಪನಿಷ್ಮೆಂಟಾ? ಏನು? ಅಮ್ಮ, ಹೆಂಡತಿ ಕೈಲಿ ಈ ರೀತಿ ರುಚಿ ರುಚಿಯಾಗಿ ಅಡ್ಗೆ ಮಾಡಿಸ್ಕೊಂಡು ತಿನ್ನೋದು ಒಂಥರ ಹಿತವಾದ ಪನಿಷ್ಮೆಂಟ್ ಅಲ್ವಾ? ಕರ್ಣ, ಸುಮ್ನೆ ಏನೇನೋ ಕವಿ ತರ ಮಾತಾಡ್ಬೇಡ. ಊಟ ಮಾಡು. ಅಲ್ವೋ, ರುಚಿಯಾಗಿ ಊಟ ಮಾಡೋದು ಅದ್ ಪನಿಷ್ಮೆಂಟ್ ಹೇಗೋ ಆಗುತ್ತೆ? ವರ ತಾನೇ? ಆಗಲ್ಲ ಅತ್ತೆ. ಊಟ ಚೆನ್ನಾಗಿದೆ ಅಂತ ಯದ್ವಾ ತದ್ವಾ ತಿಂದ್ರೆ ದಪ್ಪ ಆಗಲ್ವಾ? ಮತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ವರ್ಕೌಟ್ ಮಾಡ್ಬೇಕಲ್ವಾ? ಅದನ್ನ ಪನಿಷ್ಮೆಂಟ್ ಅಂದೆ ಅಷ್ಟೇ ಅಲ್ವಾ ಮೀರಾ? ಅದಕ್ಕೆ ಯಾಕೆ ನಗ್ಲಾ ಬೇಡವಾ ಅಂತ ನಗ್ತಿದ್ಯಾ? ಸ್ವಲ್ಪ ಜೋರಾಗಿ ನಗು. ಮೀರಾ, ನೀನು ಕುತ್ಕೊಂಡು ಊಟ ಮಾಡುವ. ಮೀರಾ, ಮರ್ತ್ಪಟ್ಯಾ ನೆನ್ನೆ ನೀನ್ ಏನ್ ಹೇಳಿದ್ದೆ ಅಂತ? ಅಯ್ಯೋ, ಇನ್ಯಾವ ಹೊಸ ಬಾಂಬ್ ಹಾಕ್ತಾನೋ. ನಾನೇನ್ ಹೇಳ್ದೆ? ನೀವು ಮೊದ್ಲು ಊಟ ಮಾಡಿ, ಆಮೇಲೆ ನೀವು ತಿಂದಿದ್ದ ತಟ್ಟೆಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ದೆ. ಮರ್ತೋದ್ಯಾ? ಹೌದಾ? ನಾನು ಹೀಗೆಲ್ಲ ಹೇಳಿದ್ನಾ? ಹೌದೇನೆ, ನೀನ್ ಹಾಗೆ ಹೇಳಿದ್ಯಾ? ಹ್ಞೂ ಅತ್ತೆ, ಇವಳಿಗೆ ನನ್ ಮೇಲೆ ತುಂಬಾ ಪ್ರೀತಿ ಅಲ್ವಾ ಮೀರಾ?
ನಾನ್ ತಿನ್ನೋವರೆಗೂ ವೆಯ್ಟ್ ಮಾಡು, ಆಮೇಲೆ ಇದೇ ತಟ್ಟೆಲಿ ಊಟ ಮಾಡಿವಂತೆ, ಆಯ್ತಾ? ಥೂ, ಇವನ್ ಎಂಜಲ್ ತಟ್ಟೆಲ್ ನಾನ್ ತಿನ್ಬೇಕಾ? ನನ್ಗಂತೂ ಇದೆಲ್ಲ ಇಷ್ಟ ಆಗಲ್ಲಪ್ಪ. ಏನತ್ತೆ ಹೀಗಂತೀರಾ? ಗಂಡನ ಎಂಜಲ ತಟ್ಟೆಲಿ ಹೆಂಡತಿದಿರು ಊಟ ಮಾಡೋದು ಅವ್ರ ಪುಣ್ಯ. 7 ಜನ್ಮಕ್ಕೂ ಮತ್ತೆ ಅವರೇ ಗಂಡನಾಗಿ ಸಿಗ್ತಾರೆ. ಇವನಿದೊಂದ್ ಜನ್ಮದಲ್ಲೇ ಸಾಕಾಗಿ ಹೋಗಿದೆ, ಇನ್ನು 7 ಜನ್ಮ ಬೇರೆ ಬೇಕಾ? ಛೆ, ಅಲ್ವಾ ಅಮ್ಮ? ನಾನಂತೂ ಒಂದು ದಿನನು ನನ್ ಗಂಡನ ತಟ್ಟೆಲಿ ಊಟನೇ ಮಾಡಿಲ್ಲಪ್ಪ. ನಂದಂತೂ ಊಟ ಆಯ್ತು. ಅರೆ ಮೀರಾ, ಹಾ? ಏನಿನ್ನು ನಿಂತ ಇದ್ಯಾ? ಬಾ ಕೂತ್ಕೋ, ನಾನೇ ನಿನಗ್ ಬಡಿಸ್ತೀನಿ. ಬಾ ಕೂತ್ಕೋ ಕೂತ್ಕೋ. ಅರೆ, ಎಲ್ಲಿ ಹೋದ್ರು? ಮಾಯಮ್ಮನು ಕಾಣಿಸ್ತಿಲ್ಲ. ಸೇವಂತಿ, ಸೇವಂತಿ, ಇಲ್ಲೂ ಇಲ್ವಲ್ಲ, ಎಲ್ಲಿ ಹೋಗ್ಬಿಟ್ರು? ನಾಟ್ ರೀಚಬಲ್ ಬರ್ತಿದೆ. ಹಾಗಾದ್ರೆ ಇಬ್ರು ದೇವಸ್ಥಾನದ ಒಳಗಡೆನೆ ಇರ್ಬೇಕು. ತಿನ್ನು. ತಿನ್ಬೇಕು, ಇಲ್ದಿದ್ರೆ ಹಸ್ಕೊಂಡ್ ಸಾಯ್ಬೇಕಾಗತ್ತೆ. ಹಾಳಾಗೋಗ್ಲಿ, ತಿಂತೀನಿ, ಬೇರೆ ದಾರಿ ಇಲ್ಲ. ಮೀರಾ, ಏನ್ ನೋಡ್ತಿದ್ಯಾ? ತಿನ್ನು. ಸ್ಪೂನು. ಸ್ಪೂನಾ? ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕೈಯಲ್ಲಿ ಪಂಚಭೂತಗಳಿರುತ್ತೆ, ಸೊ ಕೈಯಲ್ಲಿ ತಿಂದ್ರೆ ದೇಹಕ್ಕೆ ಶಕ್ತಿ ಜಾಸ್ತಿ ಬರುತ್ತೆ. ಕೈಯಲ್ಲೇ ತಿನ್ನು.